सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ओम सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ಬಾಬಾ ಏನು ಹೇಳ್ತಾರೆ ಅಂತ ನೋಡೋಣ. ಬಾಬಾ ಇರಬಹುದು, ರಾಯರಿರಬಹುದು, ದತ್ತಾತ್ರೇಯರಿರ್ಬೋದು, ಅಥವಾ ನಿಮ್ಮ ನಂಬಿಕೆ ಯಾವುದೇ ಗುರುಗಳಾಗಿರ್ಬೋದು, ಏನು ಮೆಸೇಜ್ ಕೊಡ್ತಾರೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎನರ್ಜಿನ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಎಸ್, ಯಾವುದೇ ಗುರುಗಳಾಗಿರ್ಬೋದು, ದತ್ತಾತ್ರೇಯರು ಕೂಡ ಆಗಿರಬಹುದು. ನಂಬಿಕೆ ಭರವಸೆ ಅನ್ನೋದು ತುಂಬ ಮುಖ್ಯ. ಸೊ ನಂಬಿಕೆನ ಭರವಸೆನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಭಯಕ್ಕೆ ಯಾವುದೇ ಒಂದು ಅವಕಾಶನ ಕೊಡಬೇಡಿ. ಯಾವುದೇ ರೀತಿಯ ಭಯ ನಿಮ್ಮನ್ನು ಕಾಡ್ತಾ ಇದ್ರು ಭಯ ಬೇಡ ಅನ್ನುವಂಥದ್ದು ಇದೆ. ಧೈರ್ಯವಾಗಿ ಸಮಸ್ಯೆನ ಎದುರಿಸಿ ನಾನಿದ್ದೀನಿ ನಿಮ್ಮ ಜೊತೆ ಅನ್ನುವಂಥದ್ದು ಇದೆ. ನಿನ್ನಾಗಲೂ ನಿಮ್ಮ ಗುರುಗಳ ನಾಮ ಜಪನ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ. ಜೊತೆಗೆ ನಾನು ಅನ್ನುವಂಥ ಅಸೂಯೆ, ಅಹಂಕಾರ, ಬೇಸರ, ದುಃಖ, ದುಮ್ಮಾನ ಎಲ್ಲನೂ ಕೂಡ ಸುಟ್ಟಾಕಿ ಭಯ ಬೇಡ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಏನೋ ಒಂದು ಭಯ ಕಾಡ್ತಾ ಇದೆ ನಿಮಗೆ ಅನ್ನುವಂಥದ್ದು ಇದೆ. ಸೊ ಭಯ ಬೇಡ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾವುದೋ ಒಂದು ವಿಗ್ರಹ ಕಲ್ಲಿನ ಬಗ್ಗೆ ಮಾತುಕತೆ ಮಾಡ್ತಿದ್ದೀರಾ, ಕಾಯ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಅದರಲ್ಲಿ ಗುರುಗಳು ಇರೋದು ನಿಜ. ಅದರಲ್ಲಿ ನಿಮಗೆ ಗುರುಗಳ ದರ್ಶನ ಆಗತ್ತೆ ಸರಿಯಾದ ರೀತಿಯಲ್ಲಿ ನೋಡಿದ್ರೆ ನೀವು ಅನ್ನುವಂಥದ್ದು ಇದೆ. ಅಗತ್ಯ ಇರೋರು ಹೋಮನ ಮಾಡಿಸ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಭಕ್ತಿ ಅನ್ನೋ ನಾಮ ಜಪದ ಹೋಮದಲ್ಲಿ ಎಲ್ಲರೂ ಇರಿ ಅನ್ನುವಂಥದ್ದು ಇದೆ. ಯಾರ್ದೋ ಒಂದು ಸಾವಿನ ಸುದ್ದಿ ಕೂಡ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದಿನಾಗಲೂ ಒಂದಷ್ಟು ಬ್ರೀತಿಂಗ್ ಎಕ್ಸಸೈಸ್, ಪ್ರಾಣಾಯಾಮನ ಮಾಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಕಟ್ ಕ್ಲಿಯರ್ ಕ್ಯಾನ್ಸಲ್ ಹೇಳ್ತಾ ಇದ್ದಾರೆ. ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಿಮ್ಮ ಹಳೆ ನೆನಪುಗಳು, ಬೇಡದ ಜೀವನದ ಶೈಲಿಗಳು, ದುರಭ್ಯಾಸಗಳು, ನೋವುಗಳು, ದುಃಖಗಳು, ಪಾಸ್ಟ್ ಎನರ್ಜಿ, ಪಾಸ್ಟ್ ಲೈಫ್, ಪಾಸ್ಟ್ ಪರ್ಸನ್ ಎಲ್ಲ ಎನರ್ಜಿನೂ ಕಟ್ ಕ್ಲಿಯರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. 3 C's ಇಂಪಾರ್ಟೆಂಟ್ ಅಂತ. ಜೀವನ ಒಂದು ರೀತಿಯಲ್ಲಿ ರಿಪೀಟೆಡ್ ಆಗಿ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಿದ್ರೆ ಅದೇ ರಿಪೀಟೆಡ್ ಆಗಿ ಬರುತ್ತೆ. ಸೊ ಹಾಗಾಗಿ ಯಾರೋ ತಮ್ಮ ಬಿಯರ್ಡ್ದು ಸ್ಟೈಲ್ ಚೇಂಜ್ ಮಾಡ್ತೀರಾ ಅನ್ನೋವಂಥದ್ದು ಕೂಡ ಇದೆ. ಯಾಕೆ ಅದು ಬರ್ತಿದೆ ಗೊತ್ತಿಲ್ಲ ನನಗೆ. ಚೇಂಜ್ ಮಾಡ್ಕೊಳ್ಳಿ. ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಜೀವನದಲ್ಲಿ ಪದೇ ಪದೇ ತಪ್ಪು ಆಗ್ತಾ ಇದೆ, ಪದೇ ಪದೇ ಅದೇ ಸ್ಥಾನದಲ್ಲಿ ಇದ್ದೀವಿ, ಮತ್ತೆ ಮತ್ತೆ ಅದೇ ತೊಂದರೆ ಆಗ್ತಿದೆ, ಅದೇ ಜೀವನ ಶೈಲಿ ನಮ್ದು ಆಗ್ತಿದೆ, ಯಾವುದೇ ಬದಲಾವಣೆ ಬರ್ತಿಲ್ಲ ಅಂದರೆ ಕಾರಣ ಏನು ಅಂತ ತಿಳ್ಕೊಳ್ಳಿ ಮೊದಲನೇದಾಗಿ. ಎರಡನೇದಾಗಿ ನಿಮ್ಮ ಒಂದು ಸಮಯನ ವ್ಯರ್ಥ ಮಾಡಬೇಡಿ. ಜೀವನ ಏನು ಕಲಿಸ್ತಾ ಇದೆ, ಕಲ್ತ್ಕೊಂಡು ಮುಂದೆ ನಡೆಯೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಾಳೆ ಅನ್ನೋದು ಸುಳ್ಳು, ಇವತ್ತಷ್ಟೇ ಸತ್ಯ, ಈ ಕ್ಷಣ ಅಷ್ಟೇ ನಿತ್ಯ. ಸೊ ಹಾಗಾಗಿ ಕರೆಂಟ್ ಸಿಚುವೇಶನ್ನ ಧೈರ್ಯವಾಗಿ ಎದುರಿಸಿ ಮತ್ತು ಇವತ್ತಿಗೋಸ್ಕರ ಬದುಕಿ, ನಾಳೆಗೋಸ್ಕರ ನಾಡಿದ್ದು ಈ ಥರ ಮಾಡಬೇಡಿ. ಸೊ ಪ್ರೆಸೆಂಟ್ ಎನರ್ಜಿಗೆ ಬನ್ನಿ ಅಂತ ಇದೆ. ನಿಮ್ಮ ಇನ್ಫಾರ್ಮೇಷನ್ ಏನಿದೆ, ನಾಲೆಡ್ಜ್ ಏನಿದೆ, ಸೊ ಇದನ್ನು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಇನ್ನೊಂಚೂರು ಏನು ಕಲ್ತಿಲ್ವೋ ಅದನ್ನು ಕಲ್ತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂಚೂರು ಮೆಡಿಟೇಷನ್, ಪ್ರಾರ್ಥನೆ ಮಾಡಿ, ದೀಪನ ಹಚ್ಚಿ ಗುರುಗಳ ಹೆಸರಲ್ಲಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗ್ರೇಟ್ ಸೋಲ್ ಗೆಟ್ ಇನ್ವಾಲ್ವ್ಡ್ ಆಫ್ಟರ್ ಲಾಟ್ ಆಫ್ ಸಫರಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಯಾರನ್ನು ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ. ಸಾಕಷ್ಟು ಸೋಲ್ ಲೆವೆಲಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತಾರೆ, ಸಫರ್ ಆಗಿರ್ತಾರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ. ಆ ಕಾರಣಕ್ಕೆ ನಿಮ್ಮ ಒಂದು ಎನರ್ಜಿನ ವೇಸ್ಟ್ ಮಾಡ್ಕೊಳ್ದಿರ ಯಾರನ್ನೂ ನೀವು ಹೀಗೆ ಅನ್ನೋದನ್ನು ನಿಲ್ಲಿಸಿ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದನ್ನು ನಿಲ್ಲಿಸಿ, ಜೊತೆಗೆ ನೀವು ಹೇಗೆ ಬದಲಾಗಬಹುದು, ನಿಮ್ಮ ಜೀವನ ಶೈಲಿ, ನಿಮ್ಮ ಒಂದು ಕಾಯಕಲ್ಪ ಏನಿದೆ, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನ್ಯಾಯ ಕೊಡೋದಕ್ಕೆ ಭಗವಂತ ಇದ್ದಾನೆ, ನ್ಯಾಯ ಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸೋಲ್ ಗ್ರೂಪಿಂದ ನಿಮಗೆ ಸಹಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಯಾರು ನಿಮ್ಮದ ಅಲ್ಲದ ವಸ್ತುಗಳನ್ನ ಕದ್ಕೊಂಡು ಹೋದರು, ಅಥವಾ ನಿಮ್ಮ ವಸ್ತುಗಳನ್ನ ಕದ್ಕೊಂಡು ಹೋದರು, ಅಥವಾ ನಿಮ್ಮ ಶೈಲಿನ ಅವರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೋ, ಅಥವಾ ನಿಮ್ಮನ್ನು ಟ್ರ್ಯಾಪ್ ಮಾಡಿ ಅವರು ಸುಖ ಪಡ್ತಿದ್ದಾರೋ, ಚಿಂತೆ ಬೇಡ. ಸೊ ಒಂದೇ ನಾಣ್ಯದ ಎರಡು ಮುಖಗಳ ಥರ. ಸೊ ವಾಪಸ್ ಅವರಿಗೆ ರಿಟರ್ನ್ ಆಗುತ್ತೆ. ಆದಷ್ಟು ಬೇಗ ಈ ಮುಖವಾಡಗಳು ಕಳಚಿ ಬೀಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದು ಕೆಟ್ಟದ್ದು ಜೊತೆಲೇ ಇರುತ್ತೆ. ಸೊ ಒಳ್ಳೆ ಮುಖ ನೋಡಿ ಅಡ್ವಾಂಟೇಜ್ ತೊಗೊಂಡವರಿಗೆ ಕೆಟ್ಟ ಮುಖದ ದರ್ಶನ ಕೂಡ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಈ ಸಿಚುವೇಶನ್ ನಿಮಗೆ ನೋವು ತಂದಿರಬಹುದು, ಬಟ್ ಈ ಸಿಚುವೇಶನ್ ಏನು ನಿಮಗೆ ಬರೋದ್ರಲ್ಲಿದೆ ಅಥವಾ ಬಂದಿದೆ ಅಥವಾ ಸ್ಟಿಲ್ ಫೇಸ್ ಮಾಡಿ ಮುಗಿಸಿದ್ದೀರಾ ಅಂತ ಅನಿಸುತ್ತೆ ಕೆಲವರಿಗೆ ಬರೋದ್ರಲ್ಲಿದೆ. ಧೈರ್ಯವಾಗಿ ಎದುರಿಸಿ ಆ ಸಿಚುವೇಶನ್ನ, ಅದು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಅದು ನಿಮಗೆ ಶಿಕ್ಷೆ ಅಲ್ಲ, ಕರ್ಮ ಕ್ಲಿಯರ್ ಆಗ್ತಾ ಇರೋದು. ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಬಾಡಿ ಮೈಂಡ್ ಸೋಲ್ ಎಲ್ಲವನ್ನು ಕೂಡ ಒಂದು ಅಲೈನ್ಮೆಂಟಿಗೆ ತೊಗೊಂಬನ್ನಿ, ಒಂದು ಬ್ಯಾಲೆನ್ಸಿಗೆ ತೊಗೊಂಬನ್ನಿ ಅನ್ನುವಂಥದ್ದು ಇದೆ. ಲೈಕ್ ವಾತ ಪಿತ್ತ ಕಫ ಎಲ್ಲನೂ ಬ್ಯಾಲೆನ್ಸಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಧ್ಯಾನದ ಮುಖೇನ, ಚಕ್ರಗಳ ಮುಖೇನ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಅಹಂ ಬ್ರಹ್ಮಾಸ್ಮಿ ಅಂತ ಕೂಡ ಇದೆ. ಕೊಟ್ಟಿರೋ ಮಾತುಗಳನ್ನ ತಪ್ಪಬೇಡಿ, ಧೈರ್ಯವಾಗಿ ನಿಮ್ಮ ಮಾತನ್ನು ಉಳಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮದುವೆ ವಿಚಾರವಾಗಿ ಕೊಟ್ಟಿರೋ ಮಾತನ್ನು ತಪ್ಪಿದ್ರೆ ಮುಂದಿನ ದಿನಗಳಲ್ಲಿ ನೀವೇ ಅದಕ್ಕೆ ಹೊಣೆ ಅಂತ ಕೂಡ ಇದೆ. ಯಾರೋ ಕಿವಿಗಳನ್ನ, ದೇವರಿಗೆ ಕಿವಿಗಳನ್ನ ಕರ್ಣ ಮಾಡಿಸ್ಕೊಡ್ತೀನಿ ಅಂತ ಅಂದ್ಕೊಂಡು ಮಾಡಿಸ್ಕೊಟ್ಟಿಲ್ಲ, ಅದನ್ನು ಮಾಡಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಏನು ಪ್ರಾಮಿಸ್ ಮಾಡಿದರು, ಏನು ಹರಕೆ ಕೊಟ್ಟಿದ್ರು, ತೊಗೊಂಡಿದ್ರು ಅಥವಾ ಮಾಡ್ಕೊಂಡಿದ್ರು, ಅದನ್ನು ಸರಿಪಡಿಸ್ಕೊಂಡು ಅದು ಕೊಟ್ಟಿಲ್ಲ ಅಂದರೆ ಕೊಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೋಲ್ ಪರ್ಪಸ್ಸನ್ನು ನೆಗ್ಲೆಕ್ಟ್ ಮಾಡಬೇಡಿ. ನೀವು ತುಂಬ ಸ್ಪೆಷಲ್ ಇದ್ದೀರಾ, ಹಾಗಾಗಿ ನಿಮಗೆ ಈ ಒಂದು ಮಾಹಿತಿನ ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ನೀವು ತುಂಬ ಸ್ಪೆಷಲ್ ಇದ್ದೀರಾ. ನಿಮ್ಮ ಲೈಫ್ ಪರ್ಪಸ್ ಸ್ಪೆಷಲ್ ಇದೆ. ಹಾಗಾಗಿ ಯಾರ ಜೊತೆನೂ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಬೇಡಿ. ಸೊ ಪ್ಲ್ಯಾನೆಟ್ ಅರ್ಥನ್ನ ಕೇರ್ ಟೇಕ್ ಮಾಡೋದು ನಿಮ್ಮ ಜವಾಬ್ದಾರಿ ಅನ್ನೋದು ಕೂಡ ಇದೆ. ಭೂಮಿ ಮೇಲೆ ಎಲ್ಲರೂ ಚೆನ್ನಾಗಿರೋ ಹಾಗೆ ನೀವು ನೋಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮಸ್ಕ್ಯುಲಿನ್ ಆ್ಯಂಡ್ ಫೆಮಿನೈನ್ ಎನರ್ಜಿನ ನಿಮ್ಮ ದೇಹದಲ್ಲಿ ಅಂತ ಹೇಳ್ತಿದೆ. ಸದ್ಯಕ್ಕೆ ದೇಹದ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಶಿವಶಕ್ತಿ ಆರಾಧನೆ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಜೊತೆಗೆ ಶಿವಶಕ್ತಿಯಿಂದ ಅಥವಾ ಶಿವಶಕ್ತಿ ರೂಪ ಅಂತ ನಾವೇನು ನಂಬ್ತೀವಿ ಅಂಥವರು ಏನೋ ಪ್ರಯೋಗ ಮಾಡಿ ಯಾರನ್ನ ಇಲ್ಲ ಅನಿಸಿದ್ರು, ಸೊ ಅವರಿಗೆ ಇನ್ಮೇಲೆ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡೋದಕ್ಕೂ ಕೂಡ ಅವಕಾಶ ಇರೋದಿಲ್ವೇನೋ. ಸೊ ನಿಮ್ಮ ಸೋಲ್ ಜರ್ನಿ ಚೆನ್ನಾಗಿ ಹೋಗೋ ಹಾಗೆ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಜೊತೆಗೆ ಯಾರೂ ನಿಮಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ ಈ ವಿಚಾರವಾಗಿ. ಸೊ ನಿಮ್ಮ ಸೋಲ್ ಗ್ರೂಪಿಂದ ನಿಮಗೆ ಫೈನಾನ್ಷಿಯಲಿ ಸಹಾಯ ಸಿಗುತ್ತೆ. ಇನ್ನು ಕೆಲವರಿಗೆ ಒಂದು ಕಠಿಣ ಪರೀಕ್ಷೆ ಇದೆ. ಸೊ ಅದನ್ನು ಧೈರ್ಯವಾಗಿ ಎದುರಿಸಿ, ಸೊ ಅದರಿಂದ ಗೆದ್ದುಬಿಟ್ಟು ಒಳ್ಳೆಯವರಾಗಿ ಒಳ್ಳೆ ರೀತಿಯಲ್ಲಿ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲದಕ್ಕೂ ಒಳ್ಳೆತನನೇ ಉತ್ತರ ಅಲ್ಲ. ಕೆಲವು ಸತಿ ನಮ್ಮ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಸೊ ನಾನು ನೀನು ಒಂದೇ ಥರ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ನಿನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಕೆಲಸ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡ. ನಿಂಗೇನು ಬೇಕು ಅಂತ ಕೇಳು ಮನಸಾರೆ, ನಾನು ಅದನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೆಯ ಕೆಲಸಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ಒಂದು ಕರ್ಮಗಳು ಯಾವತ್ತೂ ಒಳ್ಳೆಯ ರೀತಿಯಲ್ಲೇ ನಮಗೆ ರಿಟರ್ನ್ ಬ್ಯಾಕ್ ಬರುತ್ತೆ. ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸದ್ಯಕ್ಕೆ ನೋವುಗಳ ಬಗ್ಗೆ, ಬೇಜಾರ ಬಗ್ಗೆ ಸ್ವಲ್ಪ ಕಡಿಮೆ ಮಾತಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆ ರೀತಿಯಲ್ಲೇ ಲೈಫ್ ಮುಂದುವರಿತಾ ಇದೆ. ಸೊ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ. ಜಸ್ಟ್ ಬ್ಯಾಲೆನ್ಸ್ ಯುವರ್ ಎನರ್ಜಿ ಲೈಕ್ ನೆವರ್ ಬಿಫೋರ್ ಅನ್ನುವಂಥ ರೀತಿಯಲ್ಲಿ ಇದೆ. ಸರ್ವಿಂಗ್ ದ ನೀಡಿ ಇದೆ. ಸೊ ಅಗತ್ಯ ಇರೋರಿಗೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಒಂದು ರಿಲೇಷನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಎಲ್ಲ ಆಲ್ ಈಸ್ ವೆಲ್ ಅಂತ ಹೇಳ್ತಾ ಇದೆ. ಸೊ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಇದೆ. ಎಲ್ಲ ಗುರುಗಳ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಬೇಕು ಅಂದರೆ ಮೂರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಯಾವುದಾದ್ರೂ ಒಂದನ್ನು ಬೇಕು ಅಂದರೆ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಸೈಲೆಂಟಾಗಿ ಇರಿ, ಜಾಸ್ತಿ ಮಾತಾಡಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನವರಾತ್ರಿ ಬರ್ತಾ ಇದೆ, ಸೈಲೆಂಟಾಗಿರಿ. ಸಾಧ್ಯ ಇದ್ದರೆ ಹುಣಸೆ ಹಣ್ಣಿನ ಪದಾರ್ಥಗಳನ್ನ ಆ 10 ದಿನ ತಿನ್ನಬೇಡಿ.
ಸೊ ಎಸ್, ನಿಮಗೆ ಏನು ಬೇಕು ಅಂತ ಕೇಳೋದಕ್ಕಿಂತ ಗುರುಗಳು ನಿಮ್ಗೆ ಏನು ಕೊಡಬೇಕು ಅಂದ್ಕೊಂಡಿದ್ದಾರೆ ಅದನ್ನು ತಗೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಏಂಜಲ್ಸ್ ನಿಮಗೆ ಬ್ಲೆಸ್ಸಿಂಗ್ಸನ್ನು ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಫ್ರೀ ಮಾಡಿ ಏಂಜಲ್ಸ್ನ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಷನಿಂದ ತೊಂದರೆನ ಅನುಭವಿಸ್ತಾ ಇದ್ದೀರಾ ಎರಡನೇ ಅವರು ಆಯ್ಕೆ ಮಾಡ್ಕೊಂಡಿರೋರು. ಸೊ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಹೊರಗೆ ಬನ್ನಿ, ಥರ್ಡ್ ಪಾರ್ಟಿ ಸಿಚುವೇಷನ್ನ ಎಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಜೀವನನ ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲವೂ ಕೂಡ ಸತ್ಯ ಅಲ್ಲ, ಸತ್ಯ ಬೇರೆಯೇ ಇದೆ. ಆ ಸತ್ಯನ ತಿಳಿಸ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಒಂದಲ್ಲ ಒಂದು ರೀತಿಯಲ್ಲಿ ಸುಪ್ರೀಂ ಪವರ್ ನಮ್ಮ ಜೊತೆ ಯಾವಾಗಲೂ ಇರುತ್ತೆ. ಡಿವೈನ್ ನಮ್ಮ ಜೊತೆ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಟ್ ಆಗಿ ಇರುತ್ತೆ. ಅದು ಜಾತಿ ಮತ ಧರ್ಮನ ಮೀರಿದಂಥ ದೇಶಗಳನ್ನ ಬೆಸೆಯುವಂಥ ಒಂದು ಕೊಂಡಿ ಓಂ. ಸೊ ಓಂ ಮೆಡಿಟೇಷನ್ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ, ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ. ಸೊ ಮನೆ ತುಂಬ ಮನೆ ಒಳಗೆ ಮನೆ ಹೊರಗೆ ಬೆಳಕನ್ನು ಹಚ್ಚಿ, ದೀಪನ ಹಚ್ಚಿ, ಇದರಿಂದ ಒಳ್ಳೆಯದಾಗತ್ತೆ. ಸಾಯಿ ನಾಮ ಪಾರಾಯಣ, ಗುರುಗಳ ಪಾರಾಯಣ, ಆರಾಧನೆ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅಂತ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ವಸುದೈವಿಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂತ ಆಶಿಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.